ಮೂಲಂಗಿ ಅಲ್ಲ ಕಣ್ಲ, ಇಂಡಿಯಾ ಕಪ್ ಗೆದ್ರು ನೀನ್ ಇಷ್ಟೊಂದು ಬೇಜಾರಲ್ಲಿದ್ಯಲ್ಲ, ಯಾಕ್ಲ ಏನಾಯ್ತು? ಅಣ್ಣ, ಇಂಡಿಯಾ ಕಪ್ ಗೆದ್ದ ಖುಷಿ ನಂಗೂ ಐತೆ, ಆದ್ರೆ ನಂಗೆ ಬೇಜಾರಾಗ್ತಿರೋದು ನಮ್ಮ DKC ಬಗ್ಗೆ ಕಣೋ. ಯಾಕ್ಲೆ CM ಕುರ್ಚಿ ಮತ್ತಷ್ಟು ದೂರ ಹೋಯ್ತಿಲ್ಲ? ಅದೇನು ಅಂತ ಗೊತ್ತಿಲ್ಲಣ, ಆದ್ರೆ ಅವರು ಪದೇ ಪದೇ ಉಳಿ ಪೆಟ್ಟು ಬಿದ್ದಷ್ಟು ಕಲ್ಲು ಸುಂದರ ಮೂರ್ತಿ ಆಗುತ್ತೆ ಅಂತ ಹೇಳ್ತಿದ್ರೆ ನನ್ನ ಎದೆಗೆನೆ ಉಳಿ ಪೆಟ್ಟು ಬಿದ್ದಂಗಾಗ್ತದೆ ಕಣೋ. ನೀನ್ ಹೇಳ್ತಿರೋದು ನಿಜ ಕಳ್ಳೆ. ಅದು ಶಿಲೆನಾದ್ರೂ ಆಗಿರ್ಲಿ, ಮೂರ್ತಿನಾದ್ರೂ ಆಗಿರ್ಲಿ, ಉಳಿ ಪೆಟ್ಟು ಬೀಳುವಷ್ಟು ಬಿದ್ರೆ ಚಂದ ಕಳ್ಳೆ. ಪೆಟ್ ಮೇಲ್ ಪೆಟ್ಟು, ಪೆಟ್ ಮೇಲ್ ಪೆಟ್ಟು, ಪೆಟ್ ಮೇಲ್ ಪೆಟ್ಟು ಬಿದ್ರೆ ಮೂರ್ತಿ ರೂಪನೇ ಕಳ್ಕೊಳ್ಳುತ್ತೆ ಕಳ್ಳೆ. ನಿಮ್ಮ DKC ಪರಿಸ್ಥಿತಿನೂ ಹಂಗೆ ಆಗ್ಬಿಟ್ಟೈತೆ ನೋಡ್ಲೆ. ಆದ್ರೂ ನೀನ್ ಚಿಂತೆ ಮಾಡ್ಬೇಡ ಕಣಪ್ಪ. 18 ವರ್ಷಗಳ ನಂತರ RCB ಕಪ್ಪು ಗೆದ್ದಿಲ್ವೇಲ್ಲ, ನಿಮ್ಮ DKCನು ಭರವಸೆ ಕಳೆದುಕೊಳ್ಳೋದು ಬೇಡ ಅಂತ ಹೇಳಲ್ಲ. ಅವರು ಒಂದಲ್ಲ ಒಂದು ದಿನ CM ಆಗೇ ಆಗ್ತಾರೆ. ಅಣ್ಣ, ನಮ್ಮ DKC CM ಆಗ್ಲಿ ಅಂತ ಅರ್ಕೆ ಹೊತ್ತು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡೋಣ ಅನ್ಕೊಂಡಿದ್ದೆ. ಹೆಂಗ್ ಮಾಡ್ಲಿ? ಮೂಲಂಗಿ, ನೀನು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ರು ಅಷ್ಟೇ, ಎಲ್ಲಿ ಪಾದಯಾತ್ರೆ ಮಾಡಿದ್ರು ಅಷ್ಟೇ ಕಳ್ಳೆ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಂಗಿದ್ರೆ ನಮ್ಮ DKC CM ಆಗೋದಕ್ಕೆ ನಾನೇನ್ ಮಾಡ್ಬೇಕು ಅಂತನಾದ್ರೂ ಹೇಳೋ. ಕೆಲಸ ಮಾಡ್ಲ, DKC ಹಣೆ ಬರದಲ್ಲಿ CM ಆಗ್ಬೇಕು ಅನ್ನೋ ಯೋಗ ಇದ್ರೆ ಅವರು ಹಾಗೆ ಆಗ್ತಾರೆ. ಈಗ ಜಗತ್ತು ಯುದ್ಧದ ಬಿಸಿಯಲ್ಲಿ ಬೆಂದು ಹೋಗ್ತಿದೆ. ಈ ಯುದ್ಧ ಹಿಂಗೇ ಮುಂದುವರೆದ್ರೆ ನಮ್ಗೆಲ್ಲ ಪೆಟ್ರೋಲು, ಡೀಸೆಲ್, ಈ ಸಿಲಿಂಡರ್ ಯಾವ್ದೂ ಸಿಗೋದು ಕಷ್ಟ ಕಳ್ಳೆ. ಹಿಂಗಾಗಿ ಸಿಲಿಂಡರ್ ಸಿಗ್ದೇನೆ ನೀನು ಮನೆಯಲ್ಲಿ ಅನ್ನ ಬೇಯಲ್ಲ ಅಂದ್ರೆ DKC ಬಂದು ನಿಂಗೆ ಊಟ ಕೊಡಲ್ಲ ಕಳ್ಳ. ಅದಕ್ಕೆ ನೀನು ಮನೆಗೆ ಹೋಗಿ ನಿನ್ ಹೆಂಡ್ರನ್ನ ಕೇಳಲೆ ಸಿಲಿಂಡರ್ ಐತೋ ಇಲ್ವಾ ಅಂತ. ಒಂದ್ ವೇಳೆ ಇಲ್ಲ ಅಂತಂದ್ರೆ ಈಗ್ಲೇ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಲ. ಅದೇನೋ ಹೇಳ್ತಾರಲ್ಲ, ಸುದ್ದಿ ತಗೊಂಡು ಅದ್ ಯಾರೋ ಸೊರಗುದ್ರಂತೆ ಅಂತ. ನಮ್ಮಿಬ್ರದು ಹಂಗಾಗಿ ಹೋಗ್ಬಿಡ್ತದೆ ಕತೆ. ನಡಿಲ ಶಿವನಿ ಶಂಭು.